ನಮಸ್ತೆ ಸಮಸ್ತ ಕನ್ನಡ ಬಂಧುಗಳಿಗೆ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಆದರೆ ಇಲ್ಲಿ 0 ಡಿಗ್ರಿ, 0 ಡಿಗ್ರಿಯ ಚಳಿ. ನಾನೀಗಿರೋದು ಹಂಗೇರಿ ದೇಶ, ಬುಡಾಪೆಸ್ಟ್ ನಗರ, ಡ್ಯಾನ್ಯೂಬ್ ನದಿಯ ದಂಡೆಯಿಂದ ಮಾತಾಡ್ತಾ ಇದ್ದೀನಿ. ಮುಂಜಾನೆ ವಾಕಿಂಗ್ ಬಂದಿಲ್ಲ, ವಾಕಿಂಗ್ ಬರುವಂಥ ಸ್ಥಿತಿ ಇಲ್ಲ. ಇಲ್ಲಿ ಬಂದಿರೋದು ಈ ದೇಶದ ಭವ್ಯವಾದ ಪಾರ್ಲಿಮೆಂಟ್ ನೋಡಲಿಕ್ಕೆ. ನೋಡಿ, ನನ್ನ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಪಾರ್ಲಿಮೆಂಟ್ ಭವನ ತುಂಬ ಪ್ರಸಿದ್ಧವಾದದ್ದು, ಭವ್ಯವಾದದ್ದು. ಈ ಹಂಗೇರಿ ದೇಶ ಸುಮಾರು 9.6 ಮಿಲಿಯನ್ ಜನಸಂಖ್ಯೆ ಉಳ್ಳಂಥ ಯುರೋಪಿನ ಅತ್ಯಂತ ಪ್ರತಿಷ್ಠಿತವಾದಂಥ ಒಂದು ದೇಶ. ಈ ಜಾಗ ಏನಿದೆ, ಇದು ಪೆಸ್ಟ್ ಅಂತ ನಗರ. ಆ ನದಿಯ ಆ ದಂಡೆಯಲ್ಲಿ ಕಾಣುತ್ತಲ್ಲ, ಅದು ಬುಡಾ ಮತ್ತು ಪೆಸ್ಟ್ಗಳನ್ನು ಸೀಳಿಕೊಂಡು ಡ್ಯಾನ್ಯೂಬ್ ನದಿ ಹರಿಯುತ್ತೆ. ಈ ಎರಡು ನಗರಗಳ ವಿಶೇಷ ಏನಂದರೆ, ಆ ಬುಡಾ ಸ್ವಲ್ಪ ಬೆಟ್ಟ ಸಾಲುಗಳ ಮತ್ತು ಅತ್ಯಂತ ಜನವಸತಿ ಇರತಕ್ಕಂತಹ ಶ್ರೀಮಂತರು ವಾಸ ಮಾಡ್ತಕ್ಕಂತಹ ಜಾಗ. ಈ ಕಡೆ ಇದು ಪೆಸ್ಟ್ ಏನಿದೆ, ಇಲ್ಲಿ ಪಾರ್ಲಿಮೆಂಟ್ ಭವನ, ಮ್ಯೂಸಿಯಮ್ಮು, ಆಡಳಿತ ಕಚೇರಿಗಳೆಲ್ಲ ಇರತಕ್ಕಂಥ ಹೆಚ್ಚು ವಾಣಿಜ್ಯದ ಜಾಗ. ಸೊ ಸರಿಯಾಗಿ ಹೇಳಬೇಕಾದ್ರೆ ಇದು ಸೆಂಟ್ರಲ್ ಬ್ಯಾಂಗ್ಳೂರು, ವಿಧಾನಸೌಧ, ಚರ್ಚ್ ಸ್ಟ್ರೀಟು, ಕಮರ್ಷಿಯಲ್ ಸ್ಟ್ರೀಟ್ ಇರ್ತಕ್ಕಂಥದ್ದು. ಅದನ್ನು ನೀವು ಸದಾಶಿವನಗರಕ್ಕೆ ಹೋಲಿಸಬಹುದು. ಇನ್ನು ಈ ಡ್ಯಾನ್ಯೂಬ್ ನದಿಗೆ ಬಂದರೆ, ಈ ಡ್ಯಾನ್ಯೂಬ್ ನದಿ ಜರ್ಮನಿಯ ಕಪ್ಪು ಕಾಡಿನಲ್ಲಿ, ಅಂದರೆ ಬ್ಲ್ಯಾಕ್ ಫಾರೆಸ್ಟ್ ಅಂತ ಇದೆ, ಅಲ್ಲಿ ಹುಟ್ಟುತ್ತೆ. ಮತ್ತು ಹೋಗಿ ರೊಮೇನಿಯಾದ ಬ್ಲ್ಯಾಕ್ ಸಿ ಕಪ್ಪು ಸಮುದ್ರ ಸೇರುತ್ತೆ. ಸೊ ಈ ನದಿಗೂ ಕಪ್ಪು ಬಣ್ಣಕ್ಕೂ ಏನೋ ಸಂಬಂಧ ಇದ್ದ ಹಾಗಿದೆ. ಈ ನದಿ ಎರಡು ಮಹಾನಗರಗಳನ್ನು ಏನು ಪ್ರತ್ಯೇಕಿಸುತ್ತಲ್ಲ, ಬುಡಾ ಮತ್ತು ಪೆಸ್ಟನ್ನು, 1873ರಲ್ಲಿ ಬುಡಾ ಮತ್ತು ಪೆಸ್ಟ್ ಈ 3 ಮಹಾನಗರಗಳು ಏಕೀಕರಣಗೊಂಡು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತು ಈ ಡ್ಯಾನ್ಯೂಬ್ ನದಿ ಯುರೋಪಿನ ಎರಡನೇ ಉದ್ದವಾದ ಸೆಕೆಂಡ್ ಲಾಂಗೆಸ್ಟ್ ರಿವರ್ ಈ ನದಿ. ಈ ಹಿಂದೆ ನಾನು ನಿಮಗೆ ಪೋಲೆಂಡ್ನಲ್ಲಿ ವಿಸ್ತುಲಾ ನದಿಯ ಬಗ್ಗೆ ಹೇಳಿದ್ದೆ. ಹೀಗಾಗಿ ಯಾವ ಊರಿಗೆ ಹೋದರೂ ನನಗೆ ನದಿಗಳು ಬಹಳ ಮಹತ್ವದ್ದು ಅನಿಸುತ್ತೆ. ಅದು ಸರಿ, ಈ ಬೆಳಿಗ್ಗೆ ನಾನು ಇಲ್ಲಿಗೆ ಯಾಕೆ ಬಂದೆ? ಪಾರ್ಲಿಮೆಂಟ್ ಭವನ ನೋಡೋಕ್ಕೆ ಬಂದೆ. ಆಮೇಲೆ ಏನು ಮಾಡ್ತೀನಿ? ಅಲೆಮಾರಿಯಾಗಿ ಬಂದಿಲ್ಲ. ನಾನು ಬಂದಿರುವುದು ಒಂದು ವೃತ್ತಿ ಸಂಬಂಧಿಯಾದ, ಅಂದರೆ ಪ್ರೊಫೆಷನಲ್ ಆದಂಥ ಒಂದು ಮಹತ್ವದ ಕಾರಣಕ್ಕಾಗಿ. ಅದೇನು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಕಾಯೋಣ. ನಮಸ್ತೆ.